ಸೊಪ್ಪು ಕಿರುಕ್ಸಾಲೆ ಸೊಪ್ಪು ಮತ್ತು ಹೆಸರು ಕಾಳು ಬೇಳೆ ಹೆಸರು ಕಾಳು ಸ್ವಲ್ಪ ಕಿರುಕ್ಸಾಲೆ ಸೊಪ್ಪು ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೀನಿ. ಬಸ್ಸಾರು ಮಾಡ್ತಾಯಿದ್ದೀನಿ, ಸೊಪ್ಪಿನ ಸಾರು. ಇದಕ್ಕೆ ರಾಗಿ ಮುದ್ದೆ ಮಾಡಿದರೆ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಒಂದು 4 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ಹಾಕ್ತೀನಿ, ತೆಂಗಿನಕಾಯಿ ಇಷ್ಟು ರುಬ್ಬೋದಕ್ಕೆ. ಸರಿ, ಸೊಪ್ಪು ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 5 ನಿಮಿಷ ಬೆಂದು ಹೋಗುತ್ತೆ. ಆಮೇಲೆ ಬಸ್ತು ರುಬ್ಬೋದೆಲ್ಲ ತೋರಿಸ್ತೀನಿ. ಸೊಪ್ಪಿನ ಸಾರು ಬಸ್ಸಾರು ಮಾಡೋದು ಯಾವ ರೀತಿ ಅಂತ. ಎಲ್ಲ ಬೆಂದಿದೆ, ಆರೋದಕ್ಕೆ ಟ್ರೇ ಒಳಗೆ ಇಟ್ಟಿದ್ದೆ. ಈಗೆಲ್ಲ ಹಿಂಡಿ ಬಿಟ್ಟು ಈ ಕಡ್ಡು ಬೇರೆ ಬಸ್ತಿದ್ದೀನಿ, ಸೊಪ್ಪೆಲ್ಲ ಹಿಂಡಿ ಬೇರೆ ಸಪ್ರೇಟ್ ಮಾಡ್ತೀನಿ. ಜೀರಿಗೆ ಮೆಣಸು ಎಲ್ಲ ಹುರಿದಿಟ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಇಷ್ಟು ರುಬ್ಕೊಂಡು ಬರ್ತೀನಿ. ಸೊಪ್ಪಿನ ಸಾರು ರೆಡಿ ಆಯಿತು. ಇದು ಎಲ್ಲ ತೋರಿಸಿದ್ನೆಲ್ಲ ರುಬ್ಕೊಂಡಿದ್ದೆಲ್ಲ ಜೀರಿಗೆ ಮೆಣಸು ಹಸಿಮೆಣಸು ಒಂದೆರಡು ಎಲ್ಲ ರುಬ್ಕೊಂಡು ಬಂದಿದ್ದೀನಿ. ಹುಣಸೆಹಣ್ಣು ಹಾಕಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿ ಸ್ವಲ್ಪ ಸೊಪ್ಪು ಹಾಕಿ ರುಬ್ಬಿದ್ದೀನಿ. ಹಸಿ ಬಸ್ಸಾರು ರೆಡಿ ಆಯಿತು. ಅದೇ ರೀತಿ ಸೊಪ್ಪು, ಹೆಸರು ಕಾಳು, ಬೇಳೆ, ಸೊಪ್ಪು ಬೆಂದಿದೆ, ಚೆನ್ನಾಗಿದೆ. ಇದು ಮುದ್ದೆ ಮತ್ತು ರೈಸ್ಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾರು ಬಸ್ಸಾರು ರೆಡಿಯಾಗಿದೆ. ಸರಿ, ಮುದ್ದೆ ಮತ್ತು ರೈಸ್ಗೆ ತಿನ್ನೋಕ್ಕೆ ಒನ್ ಟೈಮ್ ಚೆನ್ನಾಗಿರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು.